ಬೆಳವಡಿಯ ಮಲ್ಲಮ್ಮ ಉತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಬೈಕ್ ರ್ಯಾಲಿ ಕೈಗೊಂಡಿದ್ರಲ್ಲ, ಯಾವ ರೀತಿ? ಈಗ 100 ಜನ ಹುಡುಗರು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಬೈಕ್ ರ್ಯಾಲಿ ನಡೆಸೋದು ಪ್ಲಾನ್ ಮಾಡಿದ್ದೀವಿ. ಆಮ್ಯಾಗ ಪ್ರತಿ ವರ್ಷದಂತೆ ಈಗ ಆಲ್ರೆಡಿ ದಿನಾಂಕ 20ರಿಂದ 23 ತನಕ ಟಗರಿನ ಶರ್ತ್ ಮಾಡಿದ್ವಿ. ಮತ್ತು ಬೆಳವಡಿ ಮಲ್ಲಮ್ಮ ತಾಯಿ ಒಂದು ಉತ್ಸವದ ಸಂಬಂಧ ಕ್ರಿಕೆಟ್ ಮ್ಯಾಚ್ ಕೂಡ ಆಯೋಜನೆ ಮಾಡಿದ್ದೀವಿ. ಎಲ್ಲಾ ಕ್ರೀಡೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಸಾವಿರಾರು ಜನ ಭಾಗವಹಿಸುವುದರ ಮುಖಾಂತರ ಯಶಸ್ವಿಯಾಗಿ ತಾಯಿ ಮಲ್ಲಮ್ಮನ ಒಂದು ಹೋರಾಟಕ್ಕೆ ನಾವು ಕೊಡ್ತಕ್ಕಂತ ಒಂದು ಸಣ್ಣದಾದ ಒಂದು ಸೇವೆ ಅಂತ, ಸಣ್ಣದಾದ ಜನಗಳಿಗೆ ಕೊಡ್ತಕ್ಕಂತ ಒಂದು ಮನರಂಜನೆ. ಮಲ್ಲಮ್ಮ ವಿಶ್ವಖ್ಯಾತಿ ಪ್ರಥಮ ಸೈನ್ಯವನ್ನು ಮಹಿಳಾ ಸೈನ್ಯವನ್ನು ಕಟ್ಟಿ ಏನು ಇವತ್ತಿನ ದಿವಸ ಹೋರಾಡಿ ಮಾರ್ಗದರ್ಶಕರಾಗಿದ್ದಾರ, ಅದಕ್ಕೋಸ್ಕರ ನಾವು ಗೌರವ ಪೂರ್ತಿಯಾಗಿ ಗೌರವವನ್ನು ಕೊಡೋದ್ರ ಮುಖಾಂತರ ನಾವು ಉತ್ಸವವನ್ನ ಅದ್ದೂರಿಯಾಗಿ ಎಲ್ಲರೂ ಕೂಡಿ ಮಾಡ್ತಾ ಇದೀವಿ. ಎಲ್ಲ ಅಷ್ಟು ಬಹುಮಾನವನ್ನ ತಾವೇ ಕೊಟ್ಟಿದ್ರೆ ಅಂತ ಕೇಳ್ಪಡ್ತಾ ಇದ್ದೀವಿ. ಹೌದು, ಪ್ರತಿ ವರ್ಷನೂ ನಾನೇ ಮಾಡೋದು, ನಾನೇ ಕೊಡೋದು. ಅದ್ರಿಗೆ ಯಾವಾಗ ನಾವು ಮಾಡ್ತೀವಿ ಅಂತೇಳಿ ನಾವು ಒಂದು ಹೆಸರಿಟ್ಟು ಮಾಡ್ತೀವಿ ಅಂದಾಗ, ಅದು ಅಭಿಮಾನಿ ಬಳಗ ಐತೆ ಅಂದಾಗ ನಾವು ಮಾಡ್ಲೇಬೇಕು. ಬೆಳವಡಿ ಎಲ್ಲ ಸುತ್ತಮುತ್ತಲು ಎಲ್ಲ ನಮ್ಮ ಮಲ್ಲಮ್ಮ ಒಂದು ಅಭಿಮಾನಿ ಸಂಘ ಇಡೀ ರಾಜ್ಯಾದ್ಯಂತ ಅಂತಾರಾಜ್ಯ ಮಟ್ಟದೊಳಗ ಐತಿ. ಮತ್ತು ನಾವು ಮಾಡಾಕಬೇಕು. ಪಕ್ಕದ ಗೋವಾ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಎಲ್ಲ ರಾಜ್ಯದಲ್ಲೂ ಬೆಳವಡಿ ಮಲ್ಲಮ್ಮನ ವಂಶಸ್ಥರು ಅದಾರ ಮತ್ತು ಅವ್ರ ಅಂಟಮರು ಅದಾರ. ಎಲ್ಲ ಇರೋದ್ರಿಂದ ನಾವು ಮಾಡಾಕಬೇಕು.